ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗೌರಿ ಗಣೇಶ ಹಬ್ಬಕ್ಕೆ ಸ್ಪೆಷಲಾಗಿ ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಮೋದಕನ 2-3 ಥರ ಮಾಡ್ತಾರೆ. ಒಂದು ಮೈದಾ ಹಿಟ್ಟು ಹಾಗೆ ಅದಕ್ಕೆ ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಮಾಡ್ತಾರೆ. ಇನ್ನೊಂದು ಈ ಥರ ಸ್ಟೀಮಲ್ಲಿ ಮಾಡಿಕೊಂಡು ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ ಬೆಲ್ಲ ಹಾಕ್ಕೊಂಡು ಈ ಥರನೂ ಮಾಡ್ತಾರೆ. ನಾನು ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ. ಈ ಒಂದು ಮೋದಕನ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. 1 ಬೌಲಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಬೆಲ್ಲ, ಅದೇ ಅಳತೆಯಲ್ಲಿ ನಾನು ತೆಂಗಿನಕಾಯಿನೂ ಕೂಡ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ, 2 ಚಿಟಿಕೆಯಷ್ಟು ಉಪ್ಪು. ಈ ಒಂದು ಅಕ್ಕಿ ಹಿಟ್ಟನ್ನು ನಾವು ಒಂದು ಮುದ್ದೆ ಥರ ಒಂದು ಕಣಕನ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಬಾಣಲೆಗೆ ಅಕ್ಕಿ ಹಿಟ್ಟು ಎಷ್ಟು ನಾವು ತೊಗೊಂಡಿರ್ತೀವೋ ಅದ್ರ 2ರಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ನಲ್ಲ, 2 ಬೌಲಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಅಳತೆ ಹೇಗೆ ಅಂದರೆ ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀರ ಅದ್ರ 2ರಷ್ಟು ನೀರನ್ನು ಸೇರಿಸ್ಕೋಬೇಕು. ಉಪ್ಪನ್ನ ಹಾಕ್ತಾಯಿದ್ದೀನಿ, ಒಂದು 2 ಚಿಟಿಕೆಯಷ್ಟು. ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೋಬೇಕು. ಇದು ಒಂದು ಕುದಿ ಬಂದಮೇಲೂ ನೀವು ಅಕ್ಕಿ ಹಿಟ್ಟು ಹಾಕ್ಕೋಬೋದು, ಇಲ್ಲಾಂತಂದರೆ ಇವಾಗಲೂ ಕೂಡ ಹಾಕ್ಕೋಬೋದು. ಅಕ್ಕಿ ಹಿಟ್ಟನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ತುಪ್ಪ ಹಾಕಿರೋದ್ರಿಂದ ಇದು ಗಂಟಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆದ್ರೂ ನಾವು ಕೊನೆ ತನಕನೂ ಸ್ವಲ್ಪ ಮುದ್ದೆ ಆಗೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಒಂದು ಗಂಟಿಲ್ಲದೆ ರೀತಿ ಹೇಗೆ ಚೆನ್ನಾಗಿಟ್ಟು ಮಿಕ್ಸ್ ಆಗಿದೆ ಅಂತ. ಇದಾದಮೇಲೆ ಬೇಕಾದ್ರೆ ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಮಿತ್ಕೋಬೋದು ಚೆನ್ನಾಗಿ ಹದವಾಗಿ. ಇಲ್ಲ ಅಂದರೆ ಇದು ಈ ಥರ ನಾವು ಬೇಯಬೇಕಾದ್ರೇ ಯಾವುದೇ ಥರ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಏನು ನಾವು ಅದನ್ನು ಮಿತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ, ಇದು ರೆಡಿಯಾಗಿದೆ. ಇದು ಯಾವುದೇ ಥರ ಗಾಳಿ ಆಡದೇ ರೀತಿ ನಾವು ಒಂದು ಪ್ಲೇಟಿನ ಸಹಾಯದಿಂದ ಇದನ್ನು ಮುಚ್ಚಿಡಬೇಕು. ಹಂಗೆ ಬಿಟ್ಬಿಟ್ರೆ ಇದು ಗಟ್ಟಿ ಆಗಿಬಿಡುತ್ತೆ. ನಾವು ಸ್ಟಫಿಂಗ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬರಲ್ಲ. ನೆಕ್ಸ್ಟು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಬೆಲ್ಲನ ಹಾಕ್ಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ ಪಾಕ. ಈ ಬೆಲ್ಲ ಎಲ್ಲ ಪೂರ್ತಿ ಕರಗಿದ್ಮೇಲೆ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ಕರ್ಗದ್ಮೇಲೆ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಅನ್ನೋದು ಕಮ್ಮಿ ಇದ್ರೇ ಅದು ತಳ ಎಲ್ಲ ಹಿಡಿಯಲ್ಲ. ಇಲ್ಲ ಅಂತಂದರೆ ಫ್ಲೇಮ್ ಜಾಸ್ತಿ ಇದ್ದರೆ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರಲ್ಲಿ ನೀರಿನಂಶ ಸ್ವಲ್ಪ ಕಾಯಿ ಮತ್ತು ಬೆಲ್ಲದಲ್ಲಿ ನೀರಿನಂಶ ಇರುತ್ತಲ್ಲ, ಅದೆಲ್ಲ ಡ್ರೈ ಆಗಬೇಕು. ಅದೆಲ್ಲ
ಆವಾಗೇ ಹೂರಣ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಇದು ರೆಡಿಯಾಗಿದೆ, ಸ್ವಲ್ಪನೂ ನೀರಿನ ಅಂಶ ಇಲ್ಲ ನೋಡಿ. ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡರ್ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಿ ಬಿಟ್ಬಿಡಿ. ಈ ಅಕ್ಕಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆದಾಗಿ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿನ ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಅದು. ಮತ್ತು ಈ ಹೂರಣನೂ ಕೂಡ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ. ಏಕೆಂದರೆ ನಾವು ಈ ಮೋದಕನ ಮೋಲ್ಡ್ ಸಹಾಯದಿಂದ ಮಾಡ್ತಾ ಇರೋದು ನಾನು, ಆವಾಗ ಈಸಿ ಆಗುತ್ತೆ ಮಾಡೋಕ್ಕೆ. ಈ ಒಂದು ಮೋಲ್ಡಿಗೆ ತುಪ್ಪನ ಚೆನ್ನಾಗಿ ಸವರಿ, ಚೆನ್ನಾಗಿ ಪೂರ್ತಿ ಹಚ್ಚಾದ್ಮೇಲೆ ತುಪ್ಪನ ಈ ಅಕ್ಕಿ ಹಿಟ್ಟಿಂದು ಮುದ್ದೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಸಣ್ಣ ಸಣ್ಣದು ಉಂಡೆ, ಆ ಉಂಡೆಯಿಂದ ಪೂರ್ತಿ ಇದನ್ನು ಸುತ್ತಲೂ ಕವರ್ ಮಾಡ್ತಾ ಬನ್ನಿ. ನೋಡಿ ಈ ಥರ ಪೂರ್ತಿಯಾಗಿ ಕವರ್ ಮಾಡ್ತಾ ಬರಬೇಕು ಇದನ್ನು. ಆಮೇಲೆ ಈ ಬೆಲ್ಲದ ಹೂರಣ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗಡೆ ಸ್ಟಫಿಂಗ್ನ ಫಿಲ್ ಮಾಡಿ ಈ ಅಕ್ಕಿ ಹಿಟ್ಟನ್ನು ಹಾಕಿ ನೆಕ್ಸ್ಟು ಸೀಲ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಓಪನ್ ಮಾಡಿದಾಗ ನಮಗೆ ನೋಡಿ ಈ ಮೋದಕ ಯಾವ ಥರ ರೆಡಿಯಾಗಿದೆ ಅಂತ. ಇದನ್ನು ಕೈ ಸಹಾಯದಿಂದಲೂ ಕೂಡ ಮಾಡ್ಕೋಬೋದು, ಅಂದರೆ ಶೇಪು ಅಷ್ಟು ಚೆನ್ನಾಗಿ ಬರಲ್ಲ. ಈ ಮೋಲ್ಡ್ ಮೂಲಕ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ಈ ಥರ ನಾನು ಈ ಮೋದಕಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರನ್ನು ಕುದಿಯೋಕ್ಕಿಟ್ಟು ಪ್ಲೇಟಿಗೆ ಈ ಥರ ತುಪ್ಪನ ಸವರ್ಕೊಳ್ಳಿ ಇಡ್ಲಿ ಪ್ಲೇಟ್ಗೆ. ಇಲ್ಲಾಂದರೆ ಮೋದಕ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಥರ ತುಪ್ಪನ ಸವರ್ಕೊಂಡ್ಮೇಲೆ ಈ ಪ್ಲೇಟ್ ಒಳಗೆ ಎಲ್ಲ ಮೋದಕನೂ ಇಡ್ತಾ ಬನ್ನಿ. ಜಾಸ್ತಿ ಹೊತ್ತು ಕೂಡ ನಾವು ಇದನ್ನು ಸ್ಟೀಮ್ ಮಾಡ್ಕೋಬಾರ್ದು, ಸ್ವಲ್ಪ ಒಂದು 3-4 ನಿಮಿಷ ಸ್ಟೀಮ್ ಮಾಡ್ಕೋಬೇಕಷ್ಟೇ. ಈ ಥರ ಎಲ್ಲ ಮೋದಕಗಳನ್ನು ಇಟ್ಟು ಮುಚ್ಚಳನ ಮುಚ್ಚಿ 3-4 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ನೋಡಿದೆ. ನೋಡಿ ಈ ಥರ ರೆಡಿಯಾಗಿದೆ. ಈ ಒಂದು ಮೋದಕನ ನೀವು ಗಣೇಶನಿಗೆ ನೈವೇದ್ಯ ಇಟ್ಟು ಪ್ರಸಾದ ರೂಪದಲ್ಲಿ ರುಚಿಯನ್ನು ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.